ಭೀಕರ ರಸ್ತೆ ಅಪಘಾತದಲ್ಲಿ 5 ದುರ್ಮರಣ ಆಗಿದೆ. ನೆಲಮಂಗಲದ ಜಿಂದಾಲ್ ಬಳಿಯಲ್ಲಿ ಭೀಕರ ಆಕ್ಸಿಡೆಂಟ್ ಆಗಿದೆ. ದೊಡ್ಡಬಳ್ಳಾಪುರದ ಹರ್ಷಿತ್ ಲಲಿತ್ ಸೇರಿದಂತೆ 5 ಸಾವಾಗಿದೆ. ನೋಡಿ, ನೆಲಮಂಗಲದ ಜಿಂದಾಲ್ ಬಳಿಯಲ್ಲಿ ಭೀಕರವಾದಂತಹ ಆಕ್ಸಿಡೆಂಟ್ ಆಗಿದೆ. ಇದರಿಂದಾಗಿ ದೊಡ್ಡಬಳ್ಳಾಪುರದ ಹರ್ಷಿತ್ ಲಲಿತ್ ಸೇರಿದಂತೆ 5 ಸಾವಾಗಿದೆ. ಇಂಡಿಕಾ ಕಾರಿನಲ್ಲಿ ತುಮಕೂರು ಬಳಿಯಲ್ಲಿ ಬರ್ತಾ ಇರ್ತಾರೆ ಎಲ್ಲರೂ ಕೂಡ. ಡಿವೈಡರ್ ಜಂಪ್ ಮಾಡಿ ಕೆಎಸ್ಆರ್ಟಿಸಿ ಬಸ್ಗೆ ಕಾರ್ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಸ್ಥಳದಲ್ಲಿ 4 ಪಾಪ ಕೊನೆ ಹೊಸರೆಳ್ತಿದ್ದಾರೆ. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಚಾಲಕ ಸಾವನ್ನಪ್ಪಿದ್ದಾರೆ. ಒಟ್ಟು 5 ಜನ ಸಾವನ್ನಪ್ಪಿದ್ದಾರೆ. ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಗೆ 5 ಮೃತದೇಹವನ್ನು ಸ್ಥಳಾಂತರ ಮಾಡಲಾಯಿತು. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಭೀಕರ ರಸ್ತೆಯ ಅಪಘಾತ ಆಗಿದೆ. ನೆಲಮಂಗಲದ ಜಿಂದಾಲ್ ಬಳಿಯಲ್ಲಿ ದೊಡ್ಡಬಳ್ಳಾಪುರದ ಹರ್ಷಿತ್ ಲಲಿತ್ ಸೇರಿದಂತೆ 5 ಸಾವಾಗಿದೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಎಷ್ಟರ ಮಟ್ಟಿಗೆ ಭೀಕರವಾದಂತಹ ಆಕ್ಸಿಡೆಂಟ್ ಅಂತ ಹೇಳಿ ಆ ಕಾರೇ ಹೇಳ್ತಾ ಇದೆ. ಯಾಕಂದ್ರೆ ಕಂಪ್ಲೀಟ್ ಹಿಂಭಾಗದಲ್ಲಿ ಏನೂ ಇಲ್ಲ, ಪಾರ್ಟ್ಸು ನಜ್ಜುಗುಜ್ಜಾಗ್ಬಿಟ್ಟಿದೆ. ಡಿವೈಡರ್ನ ಜಂಪ್ ಮಾಡಿ ನೋಡಿ ಕಾರು ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಡಿವೈಡರ್ನು ಕೂಡ ಅಂದರೆ ಇನ್ಯಾವ ಲೆವೆಲ್ಗೆ ಸ್ಪೀಡ್ ಇತ್ತು ಅಂತ ಕಂಟ್ರೋಲ್ಗೆ ಸಿಕ್ಕಿಲ್ಲ. ಅದು ಕಂಟ್ರೋಲ್ಗೆ ಸಿಗದೆ ಡಿವೈಡರ್ನ ದಾಟಿ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಅಂತಂದರೆ ಅದರ ಸ್ಪೀಡ್ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿ ಗೊತ್ತಾಗುತ್ತೆ. ಕಂಟ್ರೋಲ್ಗೆ ಎಷ್ಟರ ಮಟ್ಟಿಗೆ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸ್ಪೀಡ್ ಕಾಣುವ ಅಥವಾ ಬ್ರೇಕ್ ಫೇಲ್ಯೂರ್ ಏನಾದರೂ ಆಯಿತಾ ಆ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸ್ಥಳದಲ್ಲಿಯೇ ನೋಡಿ, ಈ ಒಂದು ಘಟನೆಯಿಂದಾಗಿ ಅಥವಾ ಅವಘಡ ಅಥವಾ ಅಪಘಾತದಿಂದಾಗಿ ಸ್ಥಳದಲ್ಲಿಯೇ ಪಾಪ 4 ಜನ ಸಾವನ್ನಪ್ತಾರೆ. ಮತ್ತೊಬ್ಬರು ಬದುಕುವಂತಹ ಚಾನ್ಸಸ್ ಇತ್ತು. ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲರೂ ಕೂಡ ದೊಡ್ಡಬಳ್ಳಾಪುರ ಮೂಲದ ಸ್ನೇಹಿತರಾಗಿತ್ತು. ರಾತ್ರಿ ಸ್ನೇಹಿತರೆಲ್ಲ ಕೂಡಿ ಔಟಿಂಗ್ ಹೋಗಿದ್ದಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮನೆಯಲ್ಲೂ ಕೂಡ ಪಾಪ ತಿಳಿಸಿರ್ಲಿಲ್ಲ ಇವರು. ಫ್ರೆಂಡ್ಸ್ಗಳೆಲ್ಲ ಏನು ಮಾಡಿದ್ದಾರೆ, ಔಟಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ವೀಕೆಂಡ್ ಅಲ್ಲ, ರಿಟರ್ನ್ ಆಗುವಾಗ ದುರ್ಘಟನೆ ಸಂಭವಿಸಿದೆ. ಗಣೇಶ್, ಹರ್ಷಿತ್, ದುರ್ಗಾಪ್ರಸಾದ್, ಕೇಶವ್, ಲಲಿತ್ ಮೃತರಾಗಿದ್ದಾರೆ. ನೆಲಮಂಗಲ ಶವಾಗಾರದ ಬಳಿಯಲ್ಲಿ ಕುಟುಂಬಸ್ಥರು ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಗೊತ್ತಿಲ್ಲ, ಅವ್ರಿಗೆ ಮಾಹಿತಿ ಇರಲಿಲ್ಲ. ಹಿಂಗೆ ನೈಟ್ ಔಟ್ ಈಗ ಸ್ವಲ್ಪ ಎಲ್ಲ ಜನ ಏನು ಮಾಡ್ತಾರೆ ಅಂದರೆ ವೀಕೆಂಡ್ ಅಂತಂದಾಗ ನೈಟ್ ಔಟ್ ಹೋಗೋದು, ಸುತ್ತಾಡೋದು, ತಿರುಗಾಡೋದು ಹೀಗೆಲ್ಲ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಇವರು ಮನೆಯವ್ರಿಗೂ ಕೂಡ ಹೇಳಿಲ್ಲ ನೈಟ್ ಔಟ್ ಹೋಗೋಣ ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಹೋಗ್ಬಿಟ್ಟು ಬರ್ತಾ ಇರ್ತಾರೆ ಇವರು. ಹೋಗ್ಬಿಟ್ಟು ನೈಟ್ ಔಟ್ ಹೋದಂತಹ ಸಂದರ್ಭದಲ್ಲಿ, ಹೋಗ್ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಅಂದರೆ ರಿಟರ್ನ್ ಆಗುವಾಗ ಆಗಿರುವಂತಹ ದುರ್ಘಟನೆ. ಗಣೇಶ್, ಹರ್ಷಿತ್, ದುರ್ಗಾಪ್ರಸಾದ್, ಕೇಶವ್, ಲಲಿತ್ ಮೃತರಾಗಿದ್ದಾರೆ. ನೆಲಮಂಗಲ ಶವಾಗಾರದ ಬಳಿಯಲ್ಲಿ ಪಾಪ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಸುಚಿತ್ರ, ಏನಿದೆ ಕಂಪ್ಲೀಟ್ ಮಾಹಿತಿ ಈ ಒಂದು ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ನೀಡೋದಾದ್ರೆ? ಕುಸುಮ, ಏನು ಹೊಸಕೋಟೆ ಬಳಿ ನಡೆದಂತಹ ಡೆಡ್ಲಿ ಆಕ್ಸಿಡೆಂಟ್ ಘಟನೆ ಮಾತ್ರ ಮುನ್ನವೇ ಮತ್ತೊಂದು ಘಟನೆ ನಿನ್ನೆ ರಾತ್ರಿ ಸುಮಾರು 11:30 ಸುಮಾರಿಗೆ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಏನು ತುಮಕೂರು ಮಾರ್ಗದಿಂದ ಬೆಂಗಳೂರು ಕಡೆ ಬರ್ತಿದ್ದಂತಹ ಇಂಡಿಕಾ ಕಾರು ಡಿವೈಡರ್ ನ ದಾಟಿ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಕಾರ್ನಲ್ಲಿದ್ದಂತಹ 5 ಮೃತರಾಗಿರುವಂತದ್ದು. ಇನ್ನು 5 ಜನ ಯಾರು ಸಾವನ್ನಪ್ಪಿದ್ದಾರೆ ಅವರು ದೊಡ್ಡಬಳ್ಳಾಪುರ ಮೂಲದ ಅವರಾಗಿದ್ರು. ಇವರು ರಾತ್ರಿ ವೇಳೆ ಮನೆಯಲ್ಲಿದ್ದಂಥವ್ರು ಔಟಿಂಗ್ ಹೋಗೋಣ ಅಂತ ಹೇಳಿ ಹೋಗಿರ್ತಾರೆ. ಆನಂತರದಲ್ಲಿ ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಬರ್ಬೇಕಾದ್ರೆ ಈ ರೀತಿಯಾಗಿ ಅವಘಡ ಸಂಭವಿಸಿರುವಂತದ್ದು. ಇನ್ನು ಗಣೇಶ್ ಮತ್ತೆ ಹರ್ಷಿತ್, ದುರ್ಗಾಪ್ರಸಾದ್, ಕೇಶವ್, ಲಲಿತ್ ಈ 5 ಜನನು ಕೂಡ ದೊಡ್ಡಬಳ್ಳಾಪುರ ಮೂಲದವರು. ಹರ್ಷಿತ್ ರಾತ್ರಿ 8:30 ಸುಮಾರಿಗೆ ಅವರ ಮನೆಯಲ್ಲೇ ಇರ್ತಾನೆ. ಅನಂತರದಲ್ಲಿ ಸ್ನೇಹಿತರನ್ನ ಭೇಟಿ ಮಾಡಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಸ್ನೇಹಿತರ ಮನೆಗೆ ಹೋಗಿರ್ತಾರೆ. ಆ ನಂತರದಲ್ಲಿ ಅವರು ಔಟಿಂಗ್ಗೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದೆ. ರಾತ್ರಿಯೇ ಡಿಸಿಪಿ ನೇಮೇಗೌಡ ಅವರು ಬಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಸದ್ಯ ಈ ಮೃತರ ಶವಗಳು ಇದೀಗ ನೆಲಮಂಗಲ ಶವಾಗಾರದ ಬಳಿ ಇರುವಂತದ್ದು. ಸದ್ಯ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಇತ್ತ ಕುಟುಂಬಸ್ಥರು ಕೂಡ ಗೋಳಾಟವನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಇವರು ವಿದ್ಯಾರ್ಥಿಗಳು ರಾಜನಕುಂಟೆ ವ್ಯಾಪ್ತಿಯ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಸೊ ಈಗ
ಈ ರೀತಿ ಆಗಿರುವಂತದ್ದು ನಿಜಕ್ಕೂ ಕೂಡ ಕುಟುಂಬಸ್ಥರು ಈ ಘಟನೆಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ಈ ಒಂದು ಘಟನೆಯಲ್ಲಿ 5 ಮೃತಪಟ್ಟಿದ್ದಾರೆ. ಮುಂದಿನ ಅಂದ್ರೆ ಇದು ಸ್ಪೀಡ್ ಆಗಿ ಹೋಗಿದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ಆಯ್ತಾ ಅಥವಾ ಬ್ರೇಕ್ ಫೇಲ್ಯೂರ್ ಆಗಿ ಈ ರೀತಿ ಆಗಿದೆಯಾ ಅನ್ನೋದು ತನಿಖೆ ವೇಳೆ ತಿಳಿದು ಎಸ್ ಬರ್ಬೇಕು. ಥ್ಯಾಂಕ್ ಯು ಸುಚಿತ್ರಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.